ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಲಾಸ್ಟ್ ಸಂಡೇ ಮಡಿಕೇರಿಗೆ ಹೋಗಿದ್ವಿ. ರಜಾ ಇತ್ತಲ್ಲ ಅಂತ ಹೇಳಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಮೂವರು ಕೂಡ ಮಡಿಕೇರಿಗೆ ಹೋಗಿದ್ವಿ. ಸೊ ಅಲ್ಲಿ ನಾವು ಹೋಗಿದ್ದಂಥ ಫಸ್ಟ್ ಪ್ಲೇಸ್ ಬಂದು ಮಂದಲ್ಪಟ್ಟಿಗೆ ಹೋಗೋದಕ್ಕೆ ನಿಮಗೆ ಜೀಪ್ ಅವೈಲಬಿಲಿಟಿನೂ ಕೂಡ ಇರುತ್ತೆ. ಸೊ ಬೇಕಾದರೆ ನೀವು ಪ್ರೈವೇಟ್ ಕಾರಲ್ಲೋ ಅಥವಾ ಬೈಕಲ್ಲೂ ಕೂಡ ಹೋಗ್ಬೋದು. ಬಟ್ ಆದರೆ ನಾವು ಜೀಪಲ್ಲಿ ಹೋಗಿದ್ವಿ. ಜೀಪಲ್ಲಿ ಹೋಗುವಂಥ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಆ ಟ್ರಕ್ಕಿಂಗ್ ರೀತಿ ಹೋಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ತುಂಬಾ ಮಳೆ ಇತ್ತು ಆ್ಯಂಡ್ ತುಂಬ ಚಳಿ ಇತ್ತು, ತುಂಬ ಹಿಮ ಎಲ್ಲ ಬರ್ತಾ ಇತ್ತು. ಸೊ ಹಾಗಾಗಿ ತುಂಬಾ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು 10 o'clockಗೆ ನಾವು ಬೆಟ್ಟನ ರೀಚ್ ಆದ್ವಿ. ಸೊ ಬೆಟ್ಟದ ಮೇಲೆ ಹೋದ್ಮೇಲಂತೂ ತುಂಬಾ ಗಾಳಿ ಬರ್ತಾ ಇತ್ತು ಮತ್ತು ಮಳೆನೂ ಕೂಡ ಬರ್ತಾ ಇತ್ತು. ನಿಮಗೆ ಅಲ್ಲಿ ಬೆಟ್ಟದ ಕೆಳಗಡೆ ರೈನ್ಕೋಟ್ ಕೂಡ ಸಿಗುತ್ತೆ. ನಿಮಗೆ ರೈನ್ಕೋಟ್ ಕೂಡ ತೊಗೊಂಡು ಹೋಗ್ಬೋದು. ಸೊ ನಾವು ಹೋದಾಗ ತುಂಬಾ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಮಳೆನೇ ನೆಂದ್ವಿ. ಸೊ ಅದಾದಮೇಲೆ ನಾವು ಹೋಗಿದ್ದಂತಹ ಟೆಂಪಲ್ ಬಂದು ಓಂಕಾರೇಶ್ವರ ಟೆಂಪಲ್. ಓಂಕಾರೇಶ್ವರ ಟೆಂಪಲಲ್ಲಿ ಒಳಗಡೆ ಯಾವುದೇ ರೀತಿ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋವಾಗಿರಲಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆನೇ ಫೋಟೋ ತೆಕ್ಕೊಂಡು ಅಥವಾ ಒಂದಷ್ಟು ವೀಡಿಯೋಸ್ ತೆಕ್ಕೊಂಡು ನಾವು ಹೊರಗಡೆನೇ ಎಲ್ಲ ನೋಡ್ಕೊಂಡು ಒಳ್ಳೆಯ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ನಾವು ಹೋಗಿದ್ದು ಟೆಂಪಲ್ ಬಂದು ಭಾಗಮಂಡಲ. ಸೊ ಭಾಗಮಂಡಲ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಹೋದಾಗ ಆ ಸೈಡು ಒಂದು ಸಲ ವಿಸಿಟ್ ಮಾಡಲೇಬೇಕು. ಯಾಕೆಂತಂದರೆ ಅಲ್ಲಿ 3 ನದಿಗಳು ಸಂಗಮ ಆಗುತ್ತೆ. ಅಲ್ಲಿ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ತಲಕಾವೇರಿಗೂ ಕೂಡ ವಿಸಿಟ್ ಮಾಡಿದ್ವಿ. ಎಲ್ಲ ಪ್ಲೇಸಸ್ನು ಕೂಡ ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.